ಒಂದು ಕಡೆ ನಾನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಇವತ್ತಿನಿಂದ ಪ್ರಯಾಣ ದರದಲ್ಲಿ ಬಸ್ ಪ್ರಯಾಣ ದರದಲ್ಲಿ ಹೆಚ್ಚಳವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅದರ ಇವತ್ತಿಂದ ಬಸ್ ಫೇರ್ ಅಂದರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ರೀ, ಏನು ಹೇಳ್ತೀರಿ? ಏನು ಹೇಳೋಕ್ಕಾಗೋದಿಲ್ಲ ರೀ, ಏನು ಮಾಡಕ್ಕೆ ಅವರು ಮಾಡಿದ್ದು ಏನು ಮಾಡೋಕ್ಕಾಗತ್ತೆ, ಆದರೆ ಮಾಡಬಾರ್ದಾಗಿತ್ತು. ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಕೊಟ್ಟರು. ಒಂದು ಕಡೆ ಈಗ ಇವತ್ತಿಂದ 15% ಜಾಸ್ತಿ ಮಾಡಿದರು. ಗಂಡು ಮಕ್ಕಳ ಮೇಲೆ ಬೀಳೋದು ಎಷ್ಟು ಎಲ್ಲ ಹೊರೆ ಅಂತೀರಿ, ಪುರುಷರ ಮೇಲೆ ಬೀಳುತ್ತೆ, ಮತ್ತೇನು ಎಲ್ಲ ಹೊರೆ ಅಂತೀರಿ ಜನರಿಗೆ. ಈಗ ಗ್ಯಾರಂಟಿಗಳನ್ನ ಸರಿದೂಗಿಸೋಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಹೋಲ್ಬಿಟ್ರಿ, ಮತ್ತು ಡ್ರೈವರ್ ಕಂಡಕ್ಟರ್ ಪಗಾರ ಕೊಡ್ತಾರೆ. ಮತ್ತೆ ಸರ್ ತಾವೇನು ಹೇಳ್ತೀರಿ? ಇವತ್ತಿಂದ ಬಸ್ ದುಡ್ಯಾಕೊಂಡಿವಿ ನೋಡ್ರಿ. ಮತ್ತೆ ಈಗ ಅವ್ರು ಬಸ್ ಚಾರ್ಜ್ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ತಮ್ಮಂತವ್ರ ಮ್ಯಾಗ ಹಾಕಿ ತಕ್ಕೋತಾರ ಅವ್ರು ಅಟ್ಟಾರಿ. ಮತ್ತೇನು ಹೇಳಕ್ಕೆ ಇಷ್ಟಪಡಲ್ಲ ಅಷ್ಟೇ. ಜನರಿಗೆ ಸಮಸ್ಯೆ ಆಗುತ್ತೆ. ಭಾಳ ಸಮಸ್ಯೆ ಆಗುತ್ತೆ, ಗಂಡ್ಮಕ್ಳ ಸಮಸ್ಯೆ ಆಗುತ್ತೆ, ಹೆಣ್ಮಕ್ಳ ಸಮಸ್ಯೆ ಆಗಲ್ಲ. ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಪ್ರಯಾಣ ದರದಲ್ಲಿ, ಏನು ಹೇಳ್ತೀರಿ ಸರ್? ಏನು ಅನ್ಸುತ್ತೆ? ಅದೇ ಒಂದು ಕಡೆಯಿಂದ ಕೊಡೋದು, ಒಂದು ಕಡೆಯಿಂದ ತಗೊಳ್ಳೋದು ಅಷ್ಟೇ, ಮತ್ತೇನಿದೆ? ಏನು ಹೆಂಗಸ್ರಿಗೆ ಕೊಡೋದು, ಗಂಡಸ್ರಿಂದ ತಗೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ಅವ್ರೇನು ಕೊಡ್ತಾರೆ ಜೇಬಿಂದ, ಅವ್ರೇನು ಕೊಡೋದಿಲ್ಲ. ಏನು ಜನರಲ್ಲಿ ಇಸ್ಕೊಳ್ಳೋದು, ಜನರಿಗೆ ಕೊಡೋದು ಅಷ್ಟೇ. ಗ್ಯಾರಂಟಿ ಸರಿದೂಗಿಸ್ಲಿಕ್ಕೆ ಈ ರೀತಿ ಅದೇ ಅದು ಹೊರೆ ಆಗ್ತಿದೆ, ಅದು ಹೊರೆನೇ ಅದು. ಈಗ ಆಲ್ಮೋಸ್ಟ್ ಎಲ್ಲ ಮಧ್ಯಮ ವರ್ಗದ ಜನರಿರ್ಬೋದು, ಬಡ ಜನರಿರ್ಬೋದು, ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಸಂಖ್ಯೆ ಜಾಸ್ತಿ. ಇದು ಒಂದು ರೀತಿ ಯಾವ ರೀತಿ ಹೊರೆ ಆಗುತ್ತಂತೀರಿ ಸರ್? ಅರೆ ಅದು ಏನು ಹೇಳಲಿ ನಾನು ಅದ್ರ ಬಗ್ಗೆ. ಹೌದು, ಮಾಡಬಾರ್ದಾಗಿತ್ತು ಅದು. ನೀವು ರಿಯಲಿ ಇದು ಫ್ರೀ ಮಾಡಲೇಬಾರ್ದಾಗಿತ್ತು ಯಾವುದು. ಏನು ಸರಿ ದುಗ್ಸ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಕೊಡೋದು, ಇಲ್ಲಿ ತೊಗೊಳೋದು ಮಾಡ್ತಿದ್ದಾರೆ, ಅದು ಸರಿ ಅಲ್ಲ. ಹೌದು, ಮತ್ತೆ ಏನು ಹೇಳ್ತೀರಿ? ಬಸ್ ಚಾರ್ಜ್ ಇವತ್ತು ಜಾಸ್ತಿ ಆಗಿದೆ. ಇವತ್ತಿಂದ ನಿಮಗಂತೂ ಈಗ ಫ್ರೀ ಇದೆ, ಗಂಡು ಮಕ್ಕಳಿಗೆ ಒಂದು ರೀತಿ ಹೆಚ್ಚಿಗೆ ಹೊರೆ ಆಗ್ತಿದೆ. ಏನು ಹೇಳೋದೇನ್ರಿ, ನಮ್ಮ ಆ ಕಡೆಯಿಂದ ತೊಗೋತಾರೆ, ಈ ಕಡೆ ಕೊಡ್ತಾರೆ. ನಮ್ಮದು ದುಡ್ಡು ತೊಗೊಂಡು ನಮಗೆ ಹೊಳಿಸಾಡ್ತಾರೆ ರೀ. ಅವ್ರೇನು ತಮ್ಮ ಜೇಬ್ಲಿಂದ ಕೊಡೋಂಗಿಲ್ಲ, ತಮ್ಮ ದುಡ್ದು ಕೊಡೋಂಗಿಲ್ಲ. ಬಡ ಜನರಿಗೆ ಭಾಳ ಸಮಸ್ಯೆ. ಹೌದು ರೀ, ಬಡ ಜನರಿಗೆ ಭಾಳ ಸಮಸ್ಯೆ ರೀ. ಯಾಕಂದ್ರೆ ಗಂಡು ಮಕ್ಳು ಹೋಗ್ಬೇಕಂದ್ರೆ ಮತ್ತೆ ದುಡ್ಡು ಹಾಕ್ಕೊಂಡ ಹೋಗ್ಬೇಕಲ್ರಿ ಅವರು. ನಮಗೆ ಫ್ರೀ ಮಾಡ್ಯಾರ ಅನ್ನಿಸ್ತೈತಿ, ಗಂಡು ಮಕ್ಳಿಗೆ ಅಲ್ಲಿ ಏರ್ಚೆ ಬಿಟ್ಟಾರಲ್ರಿ. ಇಲ್ಲಿಂದ ಬೇರೆ ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾರೆ ಗಂಡು ಮಕ್ಕಳು. ಹೌದ್ರಿ, ಡೈಲಿ ಹೋಗೋದಾದ್ರೆ ಜಾಸ್ತಿ ಖರ್ಚಾಗ್ತದೆ, ಹೌದು ಖರ್ಚಾಗ್ತದೆ. ಹೆಂಗ್ಸ್ರೆ ದಿನ ಏನು ಓಡಾಡ್ತಾರೆ? ಇಲ್ಲ, ಓಡಾಡೋದಿಲ್ಲ. ಯಾವಾಗಾರ ಒಂದಿನ ಓಡಾಡ್ತಾರೆ, ಒಂದಿನ. ಅದ್ರ ಗಂಡಸರಾದ್ರೂ ಕಂಟಿನ್ಯೂ ಓಡಾಡ್ತಾ ಇರ್ತಾರೆ, ಹೋಗ್ತಾ ಇರ್ತೈತೆ ಜಾಸ್ತಿ. ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಅಷ್ಟೇ ಇದನ್ನು. ಇದಿಷ್ಟು ಒಂದು ಕಡೆ ಪ್ರಯಾಣಿಕರ ಮಾತುಗಳು. ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಏನು ಮಾಡಿದ್ದಾರೆ, ಆದರೆ ಪುರುಷರಿಗೆ ಎಲ್ಲೋ ಒಂದು ಕಡೆ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಸಿದುಕೊಳ್ಳುವಂಥ ನೀತಿಯನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹೀಗಾಗಿ ಶೀಘ್ರವೇ ಈ ಪರಿಷ್ಕೃತ ಅಂದರೆ ದರದಲ್ಲಿ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು, ಜನರಿಗೆ ಹೊರೆ ಆಗ್ತಿರೋದನ್ನು ಏನು ತಗ್ಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಒಂದು ಕಡೆ ನಾನು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಯಾಕಂದರೆ ಪ್ರಮುಖವಾಗಿ ಇವತ್ತಿನಿಂದ ಪ್ರಯಾಣ ದರದಲ್ಲಿ ಬಸ್ ಪ್ರಯಾಣ ದರದಲ್ಲಿ ಹೆಚ್ಚಳವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅದರ ಇವತ್ತಿಂದ ಬಸ್ ಫೇರ್ ಅಂದರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ರೀ, ಏನು ಹೇಳ್ತೀರಿ? ಏನು ಹೇಳೋಕ್ಕಾಗೋದಿಲ್ಲ ರೀ, ಏನು ಮಾಡಕ್ಕೆ ಅವರು ಮಾಡಿದ್ದು ಏನು ಮಾಡೋಕ್ಕಾಗತ್ತೆ, ಆದರೆ ಮಾಡಬಾರ್ದಾಗಿತ್ತು. ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಕೊಟ್ಟರು. ಒಂದು ಕಡೆ ಈಗ ಇವತ್ತಿಂದ 15% ಜಾಸ್ತಿ ಮಾಡಿದರು. ಗಂಡು ಮಕ್ಕಳ ಮೇಲೆ ಬೀಳೋದು ಎಷ್ಟು ಎಲ್ಲ ಹೊರೆ ಅಂತೀರಿ, ಪುರುಷರ ಮೇಲೆ ಬೀಳುತ್ತೆ, ಮತ್ತೇನು ಎಲ್ಲ ಹೊರೆ ಅಂತೀರಿ ಜನರಿಗೆ. ಈಗ ಗ್ಯಾರಂಟಿಗಳನ್ನ ಸರಿದೂಗಿಸೋಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ರೀತಿ ಮಾಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಹೋಲ್ಬಿಟ್ರಿ, ಮತ್ತು ಡ್ರೈವರ್ ಕಂಡಕ್ಟರ್ ಪಗಾರ ಕೊಡ್ತಾರೆ. ಮತ್ತೆ ಸರ್ ತಾವೇನು ಹೇಳ್ತೀರಿ? ಇವತ್ತಿಂದ ಬಸ್ ದುಡ್ಯಾಕೊಂಡಿವಿ ನೋಡ್ರಿ. ಮತ್ತೆ ಈಗ ಅವ್ರು ಬಸ್ ಚಾರ್ಜ್ ಹೆಚ್ಚಿಗೆ ಮಾಡಿದ್ರೆ ಮತ್ತೆ ತಮ್ಮಂತವ್ರ ಮ್ಯಾಗ ಹಾಕಿ ತಕ್ಕೋತಾರ ಅವ್ರು ಅಟ್ಟಾರಿ. ಮತ್ತೇನು ಹೇಳಕ್ಕೆ ಇಷ್ಟಪಡಲ್ಲ ಅಷ್ಟೇ. ಜನರಿಗೆ ಸಮಸ್ಯೆ ಆಗುತ್ತೆ. ಭಾಳ ಸಮಸ್ಯೆ ಆಗುತ್ತೆ, ಗಂಡ್ಮಕ್ಳ ಸಮಸ್ಯೆ ಆಗುತ್ತೆ, ಹೆಣ್ಮಕ್ಳ ಸಮಸ್ಯೆ ಆಗಲ್ಲ. ಇವತ್ತಿಂದ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಪ್ರಯಾಣ ದರದಲ್ಲಿ, ಏನು ಹೇಳ್ತೀರಿ ಸರ್? ಏನು ಅನ್ಸುತ್ತೆ? ಅದೇ ಒಂದು ಕಡೆಯಿಂದ ಕೊಡೋದು, ಒಂದು ಕಡೆಯಿಂದ ತಗೊಳ್ಳೋದು ಅಷ್ಟೇ, ಮತ್ತೇನಿದೆ?
ಏನು ಹೆಂಗಸ್ರಿಗೆ ಕೊಡೋದು ಗಂಡಸ್ರಿಂದ ತಗೊಳ್ಳೋದು ಅಷ್ಟೇ ಮತ್ತೇನಿಲ್ಲ. ಅವ್ರೇನು ಕೊಡ್ತಾರೆ ಜೇಬಿಂದ, ಅವ್ರೇನು ಕೊಡೋದಿಲ್ಲ. ಏನು ಜನರಲ್ಲಿ ಇಸ್ಕೊಳ್ಳೋದು, ಜನರಿಗೆ ಕೊಡೋದು ಅಷ್ಟೇ. ಗ್ಯಾರಂಟಿ ಸರಿದೂಗಿಸ್ಲಿಕ್ಕೆ ಈ ರೀತಿ ಅದೇ ಅದು ಹೊರೆ ಆಗ್ತಿದೆ, ಅದು ಹೊರೆನೇ ಅದು. ಈಗ ಆಲ್ಮೋಸ್ಟ್ ಎಲ್ಲ ಮಧ್ಯಮ ವರ್ಗದ ಜನರಿರ್ಬೋದು, ಬಡ ಜನರಿರ್ಬೋದು, ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಸಂಖ್ಯೆ ಜಾಸ್ತಿ. ಇದು ಒಂದು ರೀತಿ ಯಾವ ರೀತಿ ಹೊರೆ ಆಗುತ್ತಂತೀರಿ ಸರ್? ಅರೆ ಅದು ಏನು ಹೇಳಲಿ ನಾನು ಅದ್ರ ಬಗ್ಗೆ. ಜಾಸ್ತಿ ಮಾಡಬಾರ್ದು. ಹೌದು, ಮಾಡಬಾರ್ದಾಗಿತ್ತು ಅದು. ನೀವು ರಿಯಲಿ ಇದು ಫ್ರೀ ಮಾಡಲೇಬಾರ್ದಾಗಿತ್ತು ಯಾವುದು. ಏನು ಸರಿ ದುಗ್ಸ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಕೊಡೋದು ಇಲ್ಲಿ ತೊಗೊಳೋದು ಮಾಡ್ತಿದ್ದಾರೆ, ಅದು ಸರಿ ಅಲ್ಲ. ಹೌದು, ಮತ್ತೆ ಆಮೇಲೆ ಏನು ಹೇಳ್ತೀರಿ? ಬಸ್ ಚಾರ್ಜ್ ಇವತ್ತು ಜಾಸ್ತಿ ಆಗಿದೆ. ಇವತ್ತಿಂದ ನಿಮಗಂತೂ ಈಗ ಫ್ರೀ ಇದೆ, ಗಂಡು ಮಕ್ಳಿಗೆ ಒಂದು ರೀತಿ ಹೆಚ್ಚಿಗೆ ಹೊರೆ ಆಗ್ತಿದೆ. ಏನು ಹೇಳೋದೇನ್ರಿ, ನಮ್ಮ ಆ ಕಡೆಯಿಂದ ತಗೋತಾರೆ, ಈ ಕಡೆ ಕೊಡ್ತಾರೆ. ನಮ್ಮದು ದುಡ್ಡು ತೊಗೊಂಡು ನಮಗೆ ಹೊಳಿಸಾಡ್ತಾರೆ ರೀ. ಅವ್ರೇನು ತಮ್ಮ ಜೇಬ್ಲಿಂದ ಕೊಡಂಗಿಲ್ಲ, ತಮ್ಮ ದುಡ್ದು ಕೊಡಂಗಿಲ್ಲ. ಬಡ ಜನರಿಗೆ ಭಾಳ ಸಮಸ್ಯೆ ಆಗುತ್ತೆ. ಹೌದ್ರಿ, ಬಡ ಜನರಿಗೆ ಭಾಳ ಸಮಸ್ಯೆ ರೀ. ಯಾಕಂದ್ರೆ ಗಂಡು ಮಕ್ಳು ಹೋಗ್ಬೇಕಂದ್ರೆ ಮತ್ತೆ ದುಡ್ಡು ಹಾಕ್ಕೊಂಡ ಹೋಗ್ಬೇಕಲ್ರಿ ಅವರು. ನಮಗೆ ಫ್ರೀ ಮಾಡ್ಯಾರ ಅನಿಸ್ತೈತಿ, ಗಂಡು ಮಕ್ಳಿಗೆ ಅಲ್ಲಿ ಏರ್ಚೆ ಬಿಟ್ಟಾರಲ್ರಿ. ಇಲ್ಲಿಂದ ಬೇರೆ ಬೇರೆ ಕಡೆ ದುಡಿಯಕ್ಕೆ ಹೋಗ್ತಾರೆ ಗಂಡು ಮಕ್ಕಳು. ಹೌದ್ರಿ, ಡೈಲಿ ಹೋಗೋದಾದ್ರೆ ಜಾಸ್ತಿ ಖರ್ಚಾಗ್ತದೆ, ಹೌದು ಖರ್ಚಾಗ್ತದೆ. ಹೆಂಗ್ಸ್ರೆ ದಿನ ಏನು ಓಡಾಡ್ತಾರೆ? ಇಲ್ಲ, ಓಡಾಡೋದಿಲ್ಲ. ಯಾವಾಗಾರ ಒಂದಿನ ಓಡಾಡ್ತಾರೆ, ಒಂದಿನ. ಅದ್ರ ಗಂಡಸರಾದ್ರೂ ಕಂಟಿನ್ಯೂ ಓಡಾಡ್ತಾ ಇರ್ತಾರೆ, ಹೋಗ್ತಾ ಇರ್ತೈತೆ ಜಾಸ್ತಿ. ಏನು ಹೇಳ್ತೀರಿ ಸರ್? ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗ್ಬೇಕು ಅಷ್ಟೇ ಇದನ್ನು. ಇದಿಷ್ಟು ಒಂದು ಕಡೆ ಪ್ರಯಾಣಿಕರ ಮಾತುಗಳು. ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಏನು ಮಾಡಿದ್ದಾರೆ, ಆದರೆ ಪುರುಷರಿಗೆ ಎಲ್ಲೋ ಒಂದು ಕಡೆ ಒಂದು ಕೈಯಿಂದ ಕೊಟ್ಟು ಒಂದು ಕೈಯಿಂದ ಕಸಿದುಕೊಳ್ಳುವಂಥ ನೀತಿಯನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಹೀಗಾಗಿ ಶೀಘ್ರವೇ ಈ ಪರಿಷ್ಕೃತ ಅಂದರೆ ದರದಲ್ಲಿ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕು, ಜನರಿಗೆ ಹೊರೆ ಆಗ್ತಿರೋದನ್ನು ಏನು ತಗ್ಗಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ರೇವಟ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.